ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಧಾರ್ಮಿಕ ಆಚರಣೆ ಆಗಿರಬಹುದು, ಸಂಪ್ರದಾಯಗಳನ್ನ ಡಿಕೆಶಿ ಪಾಲಿಸ್ತಾ ಇದ್ದಾರೆ. ಹಿಂದೂ ಪರ ಧೋರಣೆ ಬಿಜೆಪಿಗೆ ಹತ್ತಿರವಾಗ್ತಾ ಇರುವಂತಹ ಶಂಕೆನಾ ಇದು? ಹಾಗಾದ್ರೆ ಕುಂಭಮೇಳದಲ್ಲಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಕುಟುಂಬ ಸಮೇತವಾಗಿ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ರು. ಕುಂಭಮೇಳದಲ್ಲಿ ಉತ್ತಮ ಸೌಕರ್ಯ, ದೈವಿಕ ಭಾವನೆಯ ಹೇಳಿಕೆಯನ್ನ ಕೂಡ ನೀಡಿದ್ರು. ಇನ್ನು ಶಿವರಾತ್ರಿ ಆಚರಣೆಯ ವೇಳೆ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಡಿಕೆ. ಕಾಂಗ್ರೆಸ್ ವರಿಷ್ಠ ನಾಯಕರು ಹಿಂದೂ ವಿರೋಧಿಗಳು ಎನ್ನುವಂತಹ ಧೋರಣೆಯನ್ನ ಮಾಡ್ತಾರೆ. ಹಿಂದೂ ವಿರೋಧಿ ಮುಸ್ಲಿಂ ಓಲೈಕೆ ಹಣೆಪಟ್ಟಿ ಕಳ್ಚೋದಕ್ಕೆ ಹಾಗಾದ್ರೆ ಇದು ಡಿಕೆಶಿ ಪ್ರಯತ್ನನ? ಹಿಂದೂ ವಿರೋಧದ ನೀತಿಯನ್ನ ಡಿಕೆಶಿ ಬದಲಿಸ್ತಾ ಇದ್ದಾರಾ? ಭವಿಷ್ಯದ ರಾಜಕೀಯಕ್ಕಾಗಿ ಈ ರೀತಿಯ ನಡೆಯನ್ನ ಅನುಸರಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ದೇಶದಲ್ಲಿ ಮತೀಯ ವಿಚಾರಗಳು ಹೆಚ್ಚಾಗ್ತಾ ಇದೆ. ಭವಿಷ್ಯದಲ್ಲಿ ರಾಜ್ಯ ದೇಶದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಹಿಂದೂ ಧರ್ಮ, ಧಾರ್ಮಿಕ ಆಚರಣೆ, ಸಂಪ್ರದಾಯ ಪಾಲನೆ ಅನಿವಾರ್ಯ ಆಗಲಿದೆ. ರಾಜಕೀಯ ಭವಿಷ್ಯದಲ್ಲಿಯೂ ಕೂಡ ಡಿಸಿಎಂ ಡಿಕೆಶಿಯ ನಡೆ ಒಂದು ರೀತಿ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ. ಅಧಿಕಾರಕ್ಕಾಗಿ ಬದಲಾಗುವಂತಹ ಸ್ಥಿತಿ ಸ್ಥಾಪಕತ್ವ ಗುಣ ರಾಜಕಾರಣಿಗಳಿಗೆ ಒಲಿದಿದೆ. ಭವಿಷ್ಯದ ರಾಜಕೀಯ ಆಧರಿಸಿ ಇಂತಹ ನಡೆಯನ್ನ ಅನುಸರಿಸ್ತಾ ಇದ್ದಾರಾ ಡಿಕೆಶಿ ಅನ್ನುವಂತಹ ಶಂಕೆ ಕೂಡ ಇದೆ. ಇನ್ನು ಅಧಿಕಾರ ತಿಕ್ಕಾಟದಲ್ಲಿ ಮಹಾರಾಷ್ಟ್ರದ ರಾಜಕಾರಣ ರಾಜ್ಯದಲ್ಲಿ ಘಟಿಸುವ ಭವಿಷ್ಯ ಹೇಳೋರಿದ್ದಾರೆ. ಸಿದ್ದು ಡಿಕೆ ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟ. ಇನ್ನು ಟ್ವಿಸ್ಟ್ ಕೊಡಲು ಡಿಕೆ ಹಿಂದೂ ಪರ ಸಂದೇಶನ ಇದು? ಹಾಗಾದ್ರೆ ರಾಜ್ಯದಲ್ಲಿ ಎನ್ಸಿಪಿಯ ಅಜಿತ್ ಪವಾರ್ ನಡೆ ಎನ್ನುವಂತಹ ಮಾತುಗಳು ಕೂಡ ಡಿಕೆಶಿ ಹಾಗೂ ಸತೀಶ್ ವಿಚಾರದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇದೆ. ಹಾಗಾಗಿ ಭವಿಷ್ಯದ ರಾಜಕೀಯಕ್ಕಾಗಿ ಡಿಕೆಶಿ ಈ ರೀತಿಯ ನಡೆಯನ್ನ ಅನುಸರಿಸ್ತಾ ಇದ್ದಾರಾ? ಧಾರ್ಮಿಕ ಆಚರಣೆ ಸಂಪ್ರದಾಯವನ್ನ ಪಾಲಿಸ್ತಾ ಇದ್ದಾರಾ? ಹಿಂದೂ ಪರ ಧೋರಣೆ ಬಿಜೆಪಿಗೆ ಹತ್ತಿರವಾಗ್ತಾ ಇರುವಂತಹ ಶಂಕೆ ಇನ್ನೊಂದು ಕಡೆ ವ್ಯಕ್ತವಾಗ್ತಾ ಇದೆ. ಇನ್ನು ಕುಂಭಮೇಳದಲ್ಲಿ ಉತ್ತಮ ಸೌಕರ್ಯವನ್ನ ನೀಡಲಾಗಿತ್ತು, ದೈವಿಕ ಭಾವನೆ ಅನ್ನೋದಾಗಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಕುಟುಂಬ ಸಮೇತವಾಗಿ ಕುಂಭಮೇಳಕ್ಕೆ ಕೂಡ ಭೇಟಿಯನ್ನ ನೀಡಿ ಬಂದಿದ್ರು. ಇನ್ನು ನಿನ್ನೆ ಶಿವರಾತ್ರಿಯ ಆಚರಣೆ ಆಗಿರೋದ್ರಿಂದ ಒಂದೇ ವೇದಿಕೆಯಲ್ಲಿ ಅಮಿತ್ ಶಾ ಹಾಗೂ ಡಿಕೆಶಿ ಅವರು ವೇದಿಕೆಯನ್ನ ಹಂಚಿಕೊಂಡಿದ್ರು. ಹಾಗಾಗಿ ಇವನ್ನೆಲ್ಲ ನೋಡ್ತಾ ಹೋಗೋದಾದ್ರೆ ಭವಿಷ್ಯದ ರಾಜಕೀಯಕ್ಕಾಗಿ ಒಂದು ಕಡೆ ಇಂತಹ ನಡೆಗಳನ್ನೆಲ್ಲ ಅನುಸರಿಸ್ತಾ ಇದ್ದಾರಾ ಅನ್ನೋದಾಗಿ ಪ್ರಶ್ನೆಗಳು ಎದುರಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಂದ್ರೆ ಧಾರ್ಮಿಕ ಆಚರಣೆಗಳಾಗಿರಬಹುದು ಅಥವಾ ಸಂಪ್ರದಾಯವನ್ನ ಡಿಕೆಶಿ ಪಾಲಿಸ್ತಾ ಇರೋದು ಎಲ್ಲೋ ಒಂದು ಕಡೆ ಭವಿಷ್ಯದ ರಾಜಕೀಯಕ್ಕೆ ಅವರು ಇಂತಹ ನಡೆಯನ್ನ ಅನುಸರಿಸ್ತಾ ಇದ್ದಾರಾ, ಹೇಗೆ? ದಿವ್ಯದಾಸ್, ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ವಿಶೇಷವಾಗಿ ಕುಂಭಮೇಳಕ್ಕೆ ಭಾಗವಹಿಸಿದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ರೆಂಡಿಂಗ್ ಬರ್ತಾ ಇದೆ. ಅದು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಸೂಕ್ತವಾದಂತ ವ್ಯಕ್ತಿಯಲ್ಲ, ಅವರು ಬಿಜೆಪಿಗೆ ನೀವು ಸೇರ್ಬಿಡಿ ಅಥವಾ ಬಿಜೆಪಿಗೆ ನೀವು ಸೂಕ್ತರಾದವರು ಅನ್ನೋ ಸಂದೇಶವನ್ನ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಭಾಗವಹಿಸಿದ ಕಾರಣಕ್ಕೋಸ್ಕರ ಮತ್ತು ಇತ್ತೀಚೆಗೆ ನಡೆದಂತಹ ಇಶಾ ಫೌಂಡೇಶನ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಇತ್ತೀಚೆಗೆ ನಿರಂತರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವರ ಒಂದು ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು, ಆಚರಣೆಗಳು ತಮಿಳುನಾಡು ಇರ್ಬೋದು ಅಥವಾ ವೈಷ್ಣವ ದೇವಿ ದೇವಸ್ಥಾನ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಅವರು ನಿರಂತರವಾಗಿ ಪ್ರವಾಸ ಕೈಗೊಳ್ಳುತ್ತಾರೆ. ಕರ್ನಾಟಕದ ವಿವಿಧ ದೇವಾಲಯಗಳಲ್ಲಿ ಅವರು ಪೂಜೆ ಪುನಸ್ಕಾರ, ಹವನ ಹೋಮಗಳನ್ನು ಸಹ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹತ್ರ ಆಗ್ತಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಬದಲಾವಣೆಯ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ ನಲ್ಲಿ ರಾಜಕೀಯ ಭುಗಿಲೆತ್ತಿದ್ದಲ್ಲಿ ಅಥವಾ ರಾಜಕೀಯ ಬಂಡಾಯ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ನಾಯಕರು ಒಪ್ಪಿಕೊಳ್ಳದಿದ್ದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗೆ ಡಿಕೆ ಶಿವಕುಮಾರ್ ಅವರು ವೇದಿಕೆ ಕಲ್ಪಿಸ್ತಾ ಇದ್ದಾರೆ ಅಂತ ಒಂದು ಸಂದೇಶವನ್ನ ಪಕ್ಷದ ಆಂತರ್ಯದಲ್ಲಿ ಮತ್ತು ಹೊರಗಿನಲ್ಲಿ ಭಾಷೆಯಲ್ಲಿ ಬಿಜೆಪಿ ನಾಯಕರುಗಳು ಸಹ ಪ್ರಕಟಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ
ಅದಕ್ಕೆ ಪೂರಕ ರೀತಿಯಾಗಿ ಸ್ಪಂದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ನಡೆದಿರುವಂತಹ ಆಂತರ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರೇನು ಮುಖ್ಯಮಂತ್ರಿ ಆಗ್ಬೇಕು, ನಾನು 2 ವರ್ಷ ಅಧಿಕಾರ ಹಂಚಿಕೆ ಸೂತ್ರವಾಗಿದೆ ಅಂತ ಹಿಂದೆ ಕೊಟ್ಟಂತ ಹೇಳಿಕೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅದಾದ ನಂತರ ಏನು ಸಿದ್ದರಾಮಯ್ಯ ಅವರ ಜೊತೆ ಸೇರ್ಕೊಂಡು ಡಿನ್ನರ್ ಪಾಲಿಟಿಕ್ಸ್ ನಡೆದಿತ್ತು. ಸತೀಶ್ ಜಾರಕಿಹೊಳಿ ನಿವಾಸ ಇರ್ಬೋದು, ಗೃಹ ಸಚಿವ ಪರಮೇಶ್ವರ್ ನಿವಾಸ ಆಯ್ತು, ಅದೇ ರೀತಿ ಲಕ್ಷ್ಮೀದೇವಪ್ಪ ನಿವಾಸ ಆಯ್ತು. ಈ ರೀತಿ ಆದ ನಂತರ ಬೇರೆ ಬೇರೆ ಸಂದೇಶಗಳು ಹೊರಬಂದು ಅದು ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಥವಾ ಅಧಿಕಾರ ಹಸ್ತಾಂತರ ಸುಸೂತ್ರ ಅಂತ ಒಂದು ಸಂದೇಶ ಬರಲಿಲ್ಲ. ಅಂತಿಮವಾಗಿ ಡಿ ಕೆ ಶಿವಕುಮಾರ್ ತಮ್ಮ ನಡೆಯನ್ನ ಬದಲಿಸಿದ್ರು. ಅದು ವಿಪಕ್ಷಗಳಿಗೆ ಹತ್ತಿರವಾಗುವಂತದ್ದು, ಆ ಮೂಲಕ ಕಾಂಗ್ರೆಸ್ ಆಂತರ್ಯದಲ್ಲಿ ಒಂದ್ ಕಡೆ ಆಸ್ಫೋಟವನ್ನು ಉಂಟು ಮಾಡುವಂತ ಸಂದೇಶ ಕೊಟ್ಟಂತಾಗಿದೆ ಈ ಒಂದು ನಡೆಯಿಂದ. ಹೀಗಾಗಿ ಎಲ್ಲೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಕಳೆದ ಅವಧಿಯಲ್ಲಿ ನಡೆದಂತಹ ಏನು ಚುನಾವಣಾ ಪೂರ್ವ ಸಂದರ್ಭದಲ್ಲಿ ನಡೆದಂತಹ ಎನ್ಸಿಪಿ ಅಜಿತ್ ಪವಾರ್ ಅವರು ಏನು ಎನ್ಸಿಪಿ ತೊರೆದು ಶಾಸಕರನ್ನ ಕರ್ಕೊಂಡು ಬಿಜೆಪಿ ಸೇರ್ಪಡೆಯಾಗಿ ಸರ್ಕಾರ ರಚನೆ ಮಾಡಿದ್ರು. ಆ ರೀತಿ ಒಂದು ಬೆಳವಣಿಗೆ ರಾಜ್ಯದಲ್ಲಿ ಆಗ್ಬೋದು ಅಂತ ಹಿಂದೆ ಸತೀಶ್ ಜಾರಕಿಹೊಳಿ ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೇಳಿ ಬರ್ತಾ ಇತ್ತು. ಅದರ ಮುಂದುವರೆದ ಭಾಗವಾಗಿ ಈ ಸಂದೇಶದ ಜೊತೆಗೆ ಅದು ಸಹ ಸೇರ್ಕೊಂಡಿದೆ. ಇನ್ನು 3ನೇ ಅಂಶ ಅಂತಂದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಕೆಪಿಸಿ ಅಧ್ಯಕ್ಷರ ಸಂದರ್ಭದಲ್ಲಿ ಬೆಂಗಳೂರು ನಡೆದಂತಹ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಗಲಭೆಯಲ್ಲಿ ಭಾಗವಹಿಸಿದಂತವ್ರು ಮತ್ತು ಅವ್ರ ಮೇಲೆ ಅಮಾಯಕರನ್ನ ಬಂದಿರುವಂತವ್ರು, ಅವರು ನಮ್ಮ ಬ್ರದರ್ಗಳು, ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಂಧಿಸಬಹುದು, ಅಮಾಯಕರನ್ನ ಬಿಡುಗಡೆ ಮಾಡಿ ಅಂತ ಸಂದೇಶವನ್ನ ಕೊಟ್ಟರು. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನ ಕುಕ್ಕರ್ ನಲ್ಲಿ ಬಾಂಬ್ ನ ಸಪ್ಲೈ ಮಾಡ್ತಿದ್ದ ತೆಗೆದುಕೊಂಡು ಹೋಗ್ತಿರುವಂತ ವ್ಯಕ್ತಿ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರು ಸಹ ನಮ್ಮ ಬ್ರದರ್ಗಳು, ಅವರು ಅಮಾಯಕರು ಬಿಟ್ಟುಬಿಡಿ ಅಂತ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ. ಶಿವಮೊಗ್ಗದಲ್ಲಿ ನಡೆದಂತ ಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ, ಮೈಸೂರಿನಲ್ಲಿ ನಡೆದಂತ ಘಟನೆ ಬಗ್ಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ, ಹುಣಸೂರಿನ ಏನು ಹನುಮಾನ್ ಜಯಂತಿ ಸಂಬಂಧಪಟ್ಟಂತ ಘಟನೆ ಇರ್ಬೋದು, ಅದೇ ರೀತಿ ಕೊಡಗಿನಲ್ಲಿ ಆದಂತ ಘಟನೆ, ಇವೆಲ್ಲ ಘಟನೆಗಳಲ್ಲೂ ಸಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅಲ್ಪಸಂಖ್ಯಾತ ಸಮುದಾಯವನ್ನ ಓಲೈಕೆ ಮಾಡುವ ಮತ್ತು ಆ ಒಂದು ಘಟನೆಯಲ್ಲಿ ಬೆಂಕಿ ಹಚ್ಚೋದಿರ್ಬೋದು, ಗಲಾಟೆ ಆಗೋದಿರ್ಬೋದು, ಅಂತ ಎಲ್ಲ ಸಂದರ್ಭಗಳಲ್ಲೂ ಸಹ ಅಲ್ಪಸಂಖ್ಯಾತರ ಪರವಾಗಿ ಡಿ ಕೆ ಶಿವಕುಮಾರ್ ನಿಲುವನ್ನು ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನನ್ನ ಇದೇ ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಉಗ್ರವಾದವನ್ನ ಪೋಷಿಸ್ತಾರೆ, ಉಗ್ರವಾದಿಗಳಿಗೆ ಬೆಂಬಲ ಸೂಚಿಸ್ತಾರೆ ಅಂತ ಡಿ ಕೆ ಅಶೋಕ್ ಸೇರಿದಂತೆ ಹಲವಾರು ನಾಯಕರು ಆರೋಪ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ ತಕ್ಷಣ ದಿಢೀರಂತ ಡಿ ಕೆ ಶಿವಕುಮಾರ್ ಬಣ್ಣ ಬದಲಾಯಿಸಿದ್ರು. ಹಿಂದೂ ನಾಯಕ ಆಗ್ಲಿಕ್ಕೆ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಬದಲಾವಣೆ ಆಗ್ತಾ ಇದೆ, ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತ ಇನ್ನೊಂದು ರೀತಿ ಬೇರೆ ರೀತಿ ಕಲ್ಪನೆ ಆಗ್ತಾ ಇದೆ. ಹೀಗಾಗಿ ಸಮಯಕ್ಕೆ ತಕ್ಕಂತೆ ರಾಜಕಾರಣಿಗಳು ಎಲ್ಲರೂ ಸಹ ಬಣ್ಣವನ್ನು ಬದಲಾಯಿಸಬಲ್ಲರು, ಅಧಿಕಾರಕ್ಕಾಗಿ ಯಾವುದೇ ರೀತಿಯಾದ ನಾಟಕವನ್ನ ಆಡಬಲ್ಲರು. ಇದು ಸಹ ಅದರ ಒಂದು ಭಾಗ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ವಿಶೇಷವಾಗಿ ಕಾಂಗ್ರೆಸ್ ವಲಯದಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಆಂತರದಲ್ಲಿರುವಂತ ಭಾರತ ದೇಶ ಹುಟ್ಟುವಂತ ಪ್ರತಿಯೊಬ್ಬರು ಭಾರತೀಯನೇ ಆಗಿರ್ತಾರೆ ಮತ್ತು ಹಿಂದುವೇ ಆಗಿರ್ತಾರೆ. ಅಂತವ್ರಿಗೆ ತಮ್ಮ ಧಾರ್ಮಿಕ ಆಚರಣೆಗಳನ್ನ ಅನುಸರಿಸಲಿಕ್ಕೆ ಯಾರ ತಕರಾರು ಸಹ ಇಲ್ಲ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ ಅಂತ ಹೇಳ್ತಿದ್ದಾರೆ ಮತ್ತು ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರುವುದಿಲ್ಲ, ನಾನು ಹುಟ್ಟು ಕಾಂಗ್ರೆಸ್ಸಿಗನಾಗಿ ಇರ್ತೇನೆ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾಧ್ಯಮದಲ್ಲಿ ಬರ್ತಿರುವಂತ ಚರ್ಚೆಗಳಿಗೂ ಸಹ ಡಿ ಕೆ ಶಿವಕುಮಾರ್ ಎಲ್ಲೋ ಅದರಿಂದ ರಾಜಕೀಯ ಲಾಭ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದಾರಾ ಅಥವಾ ನಿಜಕ್ಕೆ ಯಾರಿಗೂ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವ ಮೂಲಕ ನಾನು ಒಂದು ವೇಳೆ ನನಗೆ ಅವಕಾಶ ಕೊಡದಿದ್ದಲ್ಲಿ ನನ್ನ ನಿರ್ಧಾರ ತೆಗೆದುಕೊಡ್ತೇನೆ ಅಂತ ಸಂದೇಶ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನೋದು ಸಹ ಎಲ್ಲೊಂದ್ ಕಡೆ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಇವೆರಡೂ ಸಹ ರಾಜಕೀಯ ನಾಯಕರ ಬಣ್ಣಗಳನ್ನ ಯಾವ ಸಂದರ್ಭದಲ್ಲಿ ನವರಂಗಿ ಆಟ ಅಂತ ಹೇಳ್ತಾರೆ, ಈ ಪದವನ್ನ ಬಳಸಬಾರದು ಮತ್ತು ಅದು ಸೂಕ್ತನೂ ಅಲ್ಲ. ಆದ್ರೆ ತಮ್ಮ ಅನುಕೂಲ ಸಿಂಧು ರಾಜಕಾರಣವನ್ನ ಅಥವಾ ತಮ್ಮ ರಾಜಕೀಯಕ್ಕೆ ಯಾವ ಸಂದರ್ಭದಲ್ಲಿ ಅನುಕೂಲ ಬೇಕೋ ಆ ಒಂದು ಬಣ್ಣಗಳನ್ನ, ಆ ಒಂದು ಅವತಾರಗಳನ್ನ, ಆ ಒಂದು ರೂಪಗಳನ್ನ ಅಥವಾ ಆ ಒಂದು ಪಕ್ಷಗಳ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳುವಂಥದ್ದು ರಾಜಕಾರಣಿಗಳಿಗೆ ಸಿದ್ಧಹಸ್ತರು. ಹಾಗಾಗಿ ಇದು ಸಹ ಆ ಒಂದು ಸ್ವರೂಪದ ಒಂದು ಏನು ಒಂದು ಪ್ರಯತ್ನ ಇರಬಹುದು ಅಂತ ಒಂದು ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ನಡೀತಾ ಇದೆ, ಬಿಜೆಪಿ ನಡೀತಾ ಇದೆ. ಅಧಿಕಾರಕ್ಕೋಸ್ಕರ ಯಾವ ರಾಜಕಾರಣಿಗಳು ಏನು ಬೇಕಾದ್ರೂ ಮಾಡಬಹುದು. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಮಾಡ್ತಿದ್ದಾರೆ ಅನ್ನೋದು ಅಪವಾದವನ್ನು ನಾವು ತಳ್ಳಿ ಹಾಕೋದು ಸಹ
ಡಿ.ಕೆ. ಶಿವಕುಮಾರ್ ಅವರು ಸ್ವಾಭಾವಿಕವಾಗಿ ಈ ರೀತಿ ಧಾರ್ಮಿಕ ಆಚರಣೆ ನಡೆಸ್ಕೊಂಡು ಬರ್ತಾ ಇದಾರೆ. ಅದರ ಭಾಗವಾಗಿ ಇವೆಲ್ಲವೂ ಸಹ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಡೆಯುವಂತಹ ಘಟನೆಗಳಿಗೂ ಸಹ ಡಿ.ಕೆ. ಶಿವಕುಮಾರ್ ಹೊಣೆ ಅಲ್ಲ. ಅದ್ರಲ್ಲಿ ಭಾಗವಹಿಸಿದ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಂಬಿಸುವಂತದ್ದು ಎಷ್ಟು ಮಟ್ಟಿಗೆ ಸೂಕ್ತ ಅಂತಾನೂ ಚರ್ಚೆ ನಡೀತಾ ಇದೆ. ಹೀಗಾಗಿ ದಿವ್ಯದಾಸ್ ಇದು ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣವಾಗಿದ್ದು ಸಹ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ, ನಾನು ಬಿಜೆಪಿಗೆ ಹೋಗೋದಿಲ್ಲ, ಕಾಂಗ್ರೆಸ್ ನಲ್ಲಿ ಇರ್ತೇನೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ, ಮುಂದಿನ ದಿನಗಳಲ್ಲಿ ನಾನೇ ಸಿಎಂ ಆಗ್ತೇನೆ ಅಂತ ಹೇಳಿಕೆ ಕೊಡೋ ಮೂಲಕ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಇದುವರೆಗೆ ಹಿಂದೂಗಳ ವಿರೋಧಿ ಅಂತ ಭಾವನೆ ಏನಿತ್ತು ಆ ಭಾವನೆಯನ್ನ ಕಡೆಗಣಿಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಪರವಾಗಿದೆ, ಅಲ್ಪಸಂಖ್ಯಾತರ ಓಲೈಕೆ ಮಾಡೋದನ್ನ ನಾವು ಕಡಿಮೆ ಮಾಡ್ತೇವೆ ಅಥವಾ ಅಲ್ಪಸಂಖ್ಯಾತರ ಜೊತೆಗೆ ಹಿಂದೂಗಳನ್ನ ಓಲೈಕೆ ಮಾಡೋದು ಅನಿವಾರ್ಯ ಅನ್ನೋದು ಡಿ.ಕೆ. ಶಿವಕುಮಾರ್ಗೆ ಅರ್ಥವಾಗಿದೆ. ಆ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಈ ಒಂದು ಭಾವನೆಗಳನ್ನ, ಈ ಒಂದು ಸಂಪ್ರದಾಯಗಳನ್ನ, ಈ ಒಂದು ಧಾರ್ಮಿಕ ಆಚರಣೆಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸುವ ಮೂಲಕ, ಬಹಿರಂಗವಾಗಿ ಆಚರಣೆ ಮಾಡುವ ಮೂಲಕ ಆ ಸಮುದಾಯಗಳನ್ನು ಸಹ ಕಾಂಗ್ರೆಸ್ ಪರವಾಗಿ ಒಲವನ್ನು ವ್ಯಕ್ತಪಡಿಸುವಂತ ಮತ್ತು ಭವಿಷ್ಯದಲ್ಲಿ ತಾನು ನಾಯಕನಾಗಿ ಮುಂದುವರಿಬೇಕಾದ್ರೆ ಈ ಎಲ್ಲಾ ಸಮುದಾಯಗಳ ಬೆಂಬಲ ಬೇಕು ಎಂದು ಡಿ.ಕೆ. ಶಿವಕುಮಾರ್ಗೆ ತಿಳಿದಿದೆ ಅಂತ ಕಂಡು ಬರ್ತಾ ಇದೆ. ಹಾಗಾಗಿ ಅವರ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಿರ್ಬಹುದು ಅಂತ ಲೆಕ್ಕಾಚಾರ ಕೇಳಿ ಬರ್ತದೆ. ಒಟ್ಟಾರೆಯಾಗಿ ಈ ಒಂದು ಕುಂಭಮೇಳ ಪ್ರಕರಣ ಇರ್ಬೋದು ಅಥವಾ ಶಿವರಾತ್ರಿ ಆಚರಣೆ ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳಿಗೆ ಡಿ.ಕೆ. ಶಿವಕುಮಾರ್ ನಡೆಗೂ ಸಹ ಎಲ್ಲ ಒಂದ್ ಕಡೆ ತಾಳಮೇಳ ಹೊಂದಾಣಿಕೆ ಆಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡುತ್ತೆ, ನಿಜಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರವನ್ನ ಸಿದ್ದರಾಮಯ್ಯ ಒಪ್ಪದಿದ್ದಲ್ಲಿ ಡಿ.ಕೆ. ಶಿವಕುಮಾರ್ ಅಂತಹ ತಂತ್ರವನ್ನ ಅನುಸರಿಸ್ತಾರ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ಕಾಲವೇ ನಿರ್ಧರಿಸಬೇಕಾಗುತ್ತೆ. ಶಿವದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.